ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 16/2/2024 ಶುಕ್ರವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಕೂಡ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋಣ. ಬಿಕಾಸ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಕೂಡ ನಾಳೆ ಇದೆ. ಸೊ ಫಸ್ಟ್ ಆಫ್ ಆಲ್ ನಾನು ಏನ್ಬಿಡ್ತೀನಿ, ನಿಫ್ಟಿ ತಗೊಂಡು ಹೋಗ್ತೀನಿ. ನಿಫ್ಟಿಯಿಂದ ನಾವು ಏನೇನು ಡಿಸ್ಕಷನ್ ಮಾಡಿದ್ವಿ, ನಿನ್ನೆ ಏನು ಡಿಸ್ಕಷನ್ ಮಾಡಿದ್ವಿ, ಇವತ್ತೇನಾಯ್ತು ಅನ್ನೋದು ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ. ಫಸ್ಟ್ ಆಫ್ ಆಲ್ ನಾವು ನಿನ್ನೆ ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಎಸ್ ಮಾರ್ಕೆಟ್ ನಾವು ಏನಿದು ಡ್ರಾನ್ ಮಾಡಿದ್ರೆ ಟ್ರೆಂಡ್ ಲೈನ್, ಇದನ್ನ ನಾವು ಬ್ರೀಚ್ ಮಾಡಿದ್ರೆ, ಹೈಯರ್ ಲೋ ಮಾಡಿದ್ರೆ ನಾವು ಟ್ರೇಡ್ ತಗೋಬೇಕು ಅಂತ ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಇದೊಂದು ಡಿಸ್ಕಷನ್ ಮಾಡಿದ್ವಿ, ಸರ್ ಗ್ಯಾಪ್ ಅಪ್ ಓಪನ್ ಆಗ್ಬಹುದು, ಇದೇ ರೇಂಜ್ ಅಲ್ಲಿ ಓಪನ್ ಆಗ್ಬಿಟ್ಟು ಸೈಡ್ ವೇ ಆಗ್ಬಹುದು, ಅಥವಾ ನಿಮಗೆ ಟ್ರೇಡೇಬಲ್ಸ್ ಪೊಸಿಷನ್ಸ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಅನ್ನೋದು ಕೂಡ ಡಿಸ್ಕಷನ್ ಮಾಡಿದ್ವಿ. ಎಸ್ ಮಾರ್ಕೆಟ್ ಹ್ಯಾಸ್ ವರ್ಕ್ ಲೈಕ್ ದಟ್ ಓನ್ಲಿ, ಅಂಡ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ 21,900. ಸೊ ಅನಾಲಿಸಿಸ್ ರೈಟ್ ಇದೆ, ಸ್ಟ್ರಾಂಗಲ್ ಸ್ಟಾರ್ಟಲ್ ಮಾಡ್ಕೊಂಡು ನೀವು ದುಡ್ಡು ಮಾಡೋದ್ರ ಅಂತ ಕೊಡಿದೀನಿ. ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿನಲ್ಲಿ ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಎಸ್ ಮಾರ್ಕೆಟ್ ನಲ್ಲಿ ಇಲ್ಲೂ ಕೂಡ ಏನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಎಸ್ ಮಾರ್ಕೆಟ್ ಏನಾಗಬಹುದು, ಇಲ್ಲಿ ಕೆಳಗಡೆಯಿಂದ ಫಿಬೋನಸಿ ಹಾಕೊಂಡಿದ್ವಿ. ಸೊ ಅದ್ರ ಪ್ರಕಾರ ಇನ್ 23.6 38.2 ಲೆವೆಲ್ಗಳು ಬೈ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ. ಎಸ್ ಎಕ್ಸಾಕ್ಟ್ಲಿ 38 ಪಾಯಿಂಟ್ಗೆ ಮಾರ್ಕೆಟ್ ನಿನ್ನೆಯ ಲೆವೆಲ್ಗಳನ್ನ ಟೆಸ್ಟ್ ಮಾಡಿಬಿಟ್ಟು 45,750 ಇಂದ ಹಿಡಿದು 46,300 ವರೆಗೂ ಟ್ರಾವೆಲ್ ಮಾಡಿದ್ದಾನೆ. ಇದನ್ನ ನೀವು ಕ್ಯಾಚ್ ಮಾಡಿರ್ಬೋದು, ಈಸಿ ಇತ್ತು. ಬಿಕಾಸ್ ಇದ್ರದಂತೂ ಎಕ್ಸ್ಪೈರಿ ಇರಲಿಲ್ಲ. ನಿಫ್ಟಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ ಬಹಳ ಕಾಡಿಸಿದ ನಿಫ್ಟಿ ಒಳಗಡೆ. ಸೊ ಲೆಟ್ಸ್ ಗೋ ಟು ದ ನಿಫ್ಟಿ. ಸ್ಟಾರ್ಟಿಂಗ್ ನಲ್ಲಿ ನಾವು ಯಾವ ರೀತಿ ನಿಫ್ಟಿ ಒಳಗಡೆ ಡಿಸ್ಕಷನ್ ಮಾಡ್ತೀವಿ ಕಂಪ್ಲೀಟ್ಲಿ ಅನ್ನೋದು ನೋಡ್ಕೋಣ. ಸೊ ಡೇ ಆಂಗಲ್ ಫಸ್ಟ್ ಸ್ವಿಚ್ ಮಾಡ್ತೀನಿ ನಿಫ್ಟಿ ಒಳಗಡೆ. ಲೆಟ್ಸ್ ಗೋ ಟು ನಿಫ್ಟಿ. ಓಕೆ, ನಾನ್ ಮಾಡ್ತೀನಿ, ಇದನ್ನ ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕ್ಬಿಡ್ತೀನಿ. ಸೊ ಈಸಿ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಮೂವಿಂಗ್ ಎವರೇಜ್ ಹಾಕ್ತೀನಿ. ಓಕೆ, ಮೂವಿಂಗ್ ಎವರೇಜ್ ಹಾಕಿದ್ರೆ ಏನೋ ಗೊತ್ತಾಗುತ್ತೆ, 20 and 50 ಬೋತ್ ಆರ್ ಹೋಲ್ಡಿಂಗ್ ಅಪ್ ಸೈಡ್. ಮಾರ್ಕೆಟ್ ನೋಡಿ ಸರ್, ಕೆಳಗಡೆ ವಿಕ್ ಸ್ವಲ್ಪ ಜಾಸ್ತಿ ಇದೆ, ಮತ್ ಮೇಲ್ಗಡೆ ಸ್ವಲ್ಪ ವಿಕ್ ಕಡಿಮೆ ಇದೆ, ಮತ್ ಬಾಡಿ ಅಷ್ಟೇನು ಇಲ್ಲ. ಅಂದ್ರೆ ಪ್ರೆಷರ್ ಇದೆ ಮೇಲ್ಗಡೆಯಿಂದ ಕೂಡ, ಕೆಳಗಡೆಯಿಂದ ಬಹಳ ಪ್ರೆಷರ್ ಅಂತ ಗೊತ್ತಾಗ್ತದೆ ಬೈ ಲುಕಿಂಗ್ ಅದ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್. ನಾನೇನ್ ಮಾಡ್ತೀನಿ, ಇದನ್ನ 30 ಮಿನಿಟ್ಸ್ ಕರ್ಕೊಂಡು ಹೋಗಿ ನಿಮ್ಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿ ಯಾವ ರೀತಿ ಟ್ರೇಡ್ ಗಳನ್ನ ಸೆಟಪ್ ಗಳನ್ನ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದು ಡೀಟೇಲ್ ಆಗಿ ನೋಡ್ಕೋಣ. ಸೊ ಸದ್ಯದ ಮಟ್ಟಿಗೆ ಅಂತೂ ಆಲ್ ಟೈಮ್ ಹೈ ಅಂತೂ 22,130 ಆಸ್ಪಾಸ್ ಇದೆ. ಸೊ ಮಾರ್ಕೆಟ್ ಕ್ಯಾನ್ ಈಸಿಲಿ ಗೋ ಆಫ್ಟರ್ ದಿಸ್ ಒನ್ ಟಿಲ್ 22,100 ಹೋಗಬಹುದು. ಬಿಕಾಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ರಿಟೆಸ್ಟ್ ಕೂಡ ಆಗಿದೆ, ಇನ್ನೇನು ಟ್ರಾವೆಲಿಂಗ್ ಅಷ್ಟೇ ಬಾಕಿ ಇದೆ ಅಂತ ಅನಿಸ್ತಾ ಇದೆ ಆಸ್ ಪರ್ ದ ಒಂದು ಅನಾಲಿಸಿಸ್ ಪ್ರಕಾರ. ಸಿಯರ್ ನಾನೇನ್ ಮಾಡಿದೆ, ಈಗ ಒಂದು ಟ್ರೆಂಡ್ ಲೈನ್ಸ್ ಸಪೋರ್ಟ್ಗಳನ್ನ ಹಾಕೊಂಡಿದ್ದೀನಿ. ವೆರಿ ವೆರಿ ಕ್ರೂಷಿಯಲ್ ಝೋನ್ಗೆ ನಿಫ್ಟಿ ಬಂದು ನಿಂತ್ಕೊಂಡಿದೆ. 21,950 ಮೇಲ್ಗಡೆ, ಕೆಳಗಡೆ 21,850. ಇದರ ರೇಂಜ್ ಒಳಗಿದ್ದ ನೀವು ಟ್ರೇಡ್ ಸೆಟಪ್ ಅನ್ನ ಆದಷ್ಟು ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಬಿಕಾಸ್ ಮಾರ್ಕೆಟ್ ಏನಾಗಿದೆ, ಇಲ್ಲಿ ಬ್ರೇಕ್ಔಟ್ ಆಗಿದೆ, ಕೆಳಗಡೆ ಮೇಲ್ಗಡೆ ರೆಸಿಸ್ಟೆನ್ಸ್ ಇದೆ, ಫೈಟ್ ಆಗ್ತಾ ಕುತ್ಕೊಳ್ತದ ಅನ್ನೋ ಚಾನ್ಸಸ್ ಇದೆ. ನಂಬರ್ ಒನ್. ಎರಡನೇದು, ಇನ್ ಕೇಸ್ ಏನಾದ್ರೂ ನಿಮಗೆ ಮಾರ್ಕೆಟ್ ಸ್ಲೋಲಿ 21,820 830 ಇಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ಅವಾಗಲೂ ಅವಾಯ್ಡ್ ಮಾಡ್ತೀರಿ, ಯಾವುದೇ ಬೈ ಪೊಸಿಷನ್ಸ್ ಕ್ರಿಯೇಟ್ ಮಾಡೋದಿಲ್ಲ. ಓಕೆ, ಇನ್ ಕೇಸ್ ಏನಾದ್ರು 21,800ಗೆ ಗ್ಯಾಪ್ ಡೌನ್ ಓಪನ್ ಆಗ್ಬಿಟ್ಟಿದೆ ಅಂದ್ರೆ, ಎಸ್ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಮಾಡ್ತಾ ಇತ್ತು ಮೊದಲು ಸ್ವಲ್ಪ ದಿನ, ಆಮೇಲೆ ಇದನ್ನ ಬ್ರೇಕ್ಔಟ್ ಮಾಡಿದಾನೆ ಅಂದ್ರೆ ಸಪೋರ್ಟ್ ರೀತಿ ಕ್ರಿಯೇಟ್ ಮಾಡ್ತಾನೆ. ಇದರ ಮೇಲೆಗಡೆ ಹೋಲ್ಡ್ ಮಾಡ್ತಿದ್ದಾನೆ ಅಂದ್ರೆ, ಎಸ್ ಸರ್ ಅಗೇನ್ ಇಟ್ ಕ್ಯಾನ್ ಗೋ ಹೈಯರ್ ಲೋ ಮಾಡಿದ್ರೆ 21,850 950 ವರೆಗೂ ಈಸಿಲಿ ಟ್ರಾವೆಲ್ ಇದೆ. ಫ್ರಮ್ 21,800 ಪುಟ್ಟಿಂಗ್ ಅ ಸ್ಮಾಲ್ ಸ್ಟಾಪ್ ಲಾಸ್. ಇಲ್ಲ ಗ್ಯಾಪ್ ಡೌನ್ ಅತಿರೇಕ ಆಯಿತು ಸರ್, 21,800 ಕೂಡ ಬ್ರೇಕ್ ಡೌನ್ ಆಗಿದೆ ಅಂದ್ರೆ, ಲೋವರ್ ಹೈ ಮಾಡೋದಂದ್ರೆ ಈಸಿ 21,700 21,600 ಹೋಗ್ತೀರಿ. ಸೆಲನ್ ರೈಸ್ ಆಗಲಿಕ್ಕೆ ಕಾರಣ ಆಗುತ್ತೆ ಈ ಸೆಟಪ್. ಓಕೆ, ಈಗ ಮಾರ್ಕೆಟ್ ಬೆಸ್ಟ್ ಪೊಸಿಷನ್ ಸರ್, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾನೆ ಅಂದ್ರೆ ಏನ್ ಮಾಡಬಹುದು ಸರ್, ಫ್ಲಾಟ್ ಓಪನ್ ಆಗ್ಲಿಕ್ಕೆ ಬಿಡಿ, 21,900 ಇಂದ 950 ಒಳಗೆ ಓಪನ್ ಆಗ್ಲಿ. ಓನ್ಲಿ ಅಬೌಟ್ 21,950 ಬ್ರೇಕ್ಔಟ್ ಆಗ್ಬಿಟ್ಟು ಹೈಯರ್ ಲೋ ಮಾಡಿದಾನೆ ಸರ್, 22,100 22,200 ಅಥವಾ ಆಲ್ ಟೈಮ್ ಇನ್ನೂ ಮೇಲೆಗಡೆ ಹೋಗುವ ಸಾಧ್ಯತೆ ಇದೆ. ದಿಸ್ ಈಸ್ ದ ಬೆಸ್ಟ್ ಲೊಕೇಶನ್ ಟು ಬೈ ದ ಕಾಲ್ಸ್ ಹಿಯರ್. ಇಲ್ಲಿ ಬೈ ಮಾಡ್ಲಿಕ್ಕೆ ಈಸಿ ಇದೆ. ಅಂಡ್ ಬಿಲೋ ದಿಸ್ ಒನ್ 21,800 ಈಸಿ ಇದೆ. ಅಂದ್ರೆ ಸೆಟಪ್ ಗಳು ಈಸಿ ಇರುತ್ತವೆ. ಓಕೆ, ಈ ಲೆವೆಲ್ ನಲ್ಲಿ ಸಿಕ್ಕ 21,800 ಇಲ್ಲಿ ಕೂಡ ಬೈಯಿಂಗ್ ಸ್ವಲ್ಪ ಈಸಿ ಇದೆ. ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ತೀರಿ, ಇಲ್ಲಿ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡಿ, ಇಲ್ಲಿ ಕೂಡ ಜಾಸ್ತಿ ಮಾಡಿ, ಅಡ್ಡಿ ಇಲ್ಲ. ಬಟ್ ಇಲ್ಲಿ ಕೂಡ ಕಮ್ಮಿ ಮಾಡಬೇಕು ರೇಷಿಯೋ ಪ್ರಕಾರ. ಅಂದ್ರೆ ನಿಮ್ಗೆ ಏನಾಗ್ತದೆ, ಸೆಟಪ್ ನಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತದೆ. ಓಕೆ, ನೋ ಟ್ರೇಡಿಂಗ್ ಝೋನ್ ಈಸ್ ಬಿಟ್ವೀನ್ ದಿಸ್ ಲೈನ್. ಓಕೆ, ದಿಸ್ ಇಸ್ ಟ್ರೇಡಿಂಗ್ ಝೋನ್ ಬಿಕಾಸ್ ದಿಸ್ ಇಸ್ ಬೌಂಡ್ರಿ. ಈ ಕಡೆ ಈ ಕಡೆ ಈ ಕಡೆ. ಓಕೆ, 3 ಅಂದ್ರೆ 4 ನಾವೇನ್ ಮಾಡುದು ಸೆಟಪ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ವಿತ್ ಯೂಸಿಂಗ್ ಗ್ಯಾಪ್ ಅಪ್ ಕೂಡ. ಗ್ಯಾಪ್ ಅಪ್ ಆದ್ರೂ ಕೂಡ 22,000 ಓಪನ್ ಅದ ಅಂತ ತಿಳ್ಕೊಡಿ. ದೆನ್ ವಿ ಹ್ಯಾವ್ ಈಸಿ ರನ್ ವೇ ಫ್ರಮ್ ಹಿಯರ್. ಹೈಯರ್ ಲೋ ಮಾಡ್ಲಿ 22,100 200 ಟ್ರೈ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ. ಇನ್ ಕೇಸ್ ಗ್ಯಾಪ್ ಅಪ್ ಹ್ಯೂಜ್ ಆಗಿ ಕೂಡ ಮಾಡ್ತಾನೆ, ರೆಡ್ ಕ್ಯಾಂಡಲ್ ಮಾಡ್ತಾನೆ, ವೀಕ್ ಬೈಯರ್ಸ್ ನ ಕಿತ್ತಾಕ್ ಬಿಡ್ತಾನೆ, ಸ್ವಲ್ಪ ಸೈಡ್ ವೇ ಮಾಡ್ತಾ ಈ ಟೆಸ್ಟ್ ಝೋನ್ ಅನ್ನ ಟೆಸ್ಟ್ ಮಾಡ್ಬಿಟ್ಟು ವಾಪಸ್ ಮಾರ್ಕೆಟ್ ಈಗ ರಿಸ್ಯೂಮ್ ಆಗ್ಲಿಕ್ಕೆ ರೆಡಿ ಆಗುತ್ತೆ ಈ ರೀತಿ 22,100 ವರೆಗೂ. ಇದನ್ನು ಕೂಡ ಮೋಸ್ಟ್ ಆಫ್ ಟೈಮ್ ನಲ್ಲಿ ನೋಡಿದೀವಿ, ಆಗ್ಲೇ ಆಗಬಹುದು ನಾಳೆ ಈ ರೀತಿ. ಸೊ ಆಪ್ಷನ್ ಚೈನ್ ನೋಡಿ ಉಪಯೋಗ ಇಲ್ಲ, ಬಿಕಾಸ್ ಇವತ್ತು ಎಕ್ಸ್ಪೈರಿ ಆಗಿದೆ. ಲೆಟ್ಸ್ ಸಿ ಟುಮಾರೋ ವಾಟ್ ವಿಲ್ ಹ್ಯಾಪನ್. ನಾನೇನ್ ಮಾಡ್ತೀನಿ, ನಿಫ್ಟಿ ಬ್ಯಾಂಕ್ ಅಲ್ಲಿ ಕರ್ಕೊಂಡ್ ಬರ್ತೀನಿ. ನಿಫ್ಟಿ ಬ್ಯಾಂಕ್ ಅಲ್ಲಿ ಏನ್ ಡಿಸ್ಕಷನ್ ಮಾಡಿದ್ವಿ ಅಂತ ಈಗಾಗಲೇ ಡಿಸ್ಕಷನ್ ಮಾಡಿದೀನಿ. ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಬರ್ತೀನಿ. ಡೇ ಆಂಗಲ್ ಬಂದ್ಬಿಟ್ಟು ಮೂವಿಂಗ್ ಎವರೇಜ್ ಗಳನ್ನ ಸ್ವಿಚ್ ಮಾಡ್ತೀನಿ. ಲೆಟ್ಸ್ ಸ್ವಿಚ್ ಟು ಮೂವಿಂಗ್ ಎವರೇಜ್ 20 50 200. ಸೊ ಈ ಸದ್ಯದ ಮಟ್ಟಿಗೆ ಅಂತೂ 20. ಓಕೆ,
50 ಓಕೆ 20 ಮತ್ತು 200 ಮೇಲ್ಗಡೆ ಮಾರ್ಕೆಟ್ ನಿಂತ್ಕೊಂಡಿದೆ. ಇವತ್ತು ಕೂಡ 20 ಡೇ ಮೂವಿಂಗ್ ಎವರೇಜ್ ನ ಟೆಸ್ಟ್ ಮಾಡಿದೆ. ಸೊ ಮೇಲ್ಗಡೆ ರೆಸಿಸ್ಟೆನ್ಸ್ ಲೈನ್ ಇಸ್ 50 ಡೇ ಮೂವಿಂಗ್ ಎವರೇಜ್, ಅದು 46,822ಗೆ ಕಾಯ್ತಾ ಕೂತ್ಕೊಂಡಿದೆ. ಕ್ಲಿಯರ್, ಡನ್. ಮೂವಿಂಗ್ ಎವರೇಜ್ ಪ್ರಕಾರ ನಾವು ತಿಳ್ಕೊಂಡಿದ್ವಿ. ಡನ್. ಏನ್ ಮಾಡೋಣ, ಇದನ್ನ ಹೈಡ್ ಮಾಡ್ತೀನಿ ಮೂವಿಂಗ್ ಎವರೇಜ್ ಗಳನ್ನ, ಮತ್ತೆ 30 ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ. ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ನಾವು ಡ್ರಾ ಮಾಡಿದೀವಿ, ಅದನ್ನ ಏನ್ ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಸಿ ಎಕ್ಸಾಕ್ಟ್ಲಿ 46,300 ಇಸ್ ಮೇಜರ್ ರೆಸಿಸ್ಟೆನ್ಸ್. ಯಾಕಿರ್ಬೋದು, ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಅಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡ್ತಾ ಇದೆ. ಇದನ್ನ ಡೇ ಆಂಗಲ್ ಅಲ್ಲಿ ನೋಡಿದ್ರು ಅಥವಾ 1 ಅವರ್ ನೋಡಿದ್ರು ಈಸಿಲಿ ಗೊತ್ತಾಗುತ್ತೆ ನಿಮಗೆ. ಝೂಮ್ ಔಟ್ ಮಾಡ್ತೀನಿ, ಬಿಕಾಸ್ ಅರ್ಲಿಯರ್ ಆಲ್ ಟೈಮ್ ಹೈ ಇತ್ತಲ್ಲ, ಇಲ್ಲಿ ಡಬಲ್ ಟಾಪ್ ಮಾಡಿಬಿಟ್ಟು ಮಾರ್ಕೆಟ್ ನೋಡಿ ಸರ್ ಈ ಲೊಕೇಶನ್ ದಿಂದ ಕೆಳಗಡೆ ಬಂದಿದೆ, ಇದನ್ನ ಬ್ರೇಕ್ಔಟ್ ಮಾಡಿದ್ದಾನೆ. ಸೊ ಇನ್ನೊಂದು ಲೊಕೇಶನ್ ನೋಡಿದ್ರೆ ಈಗ ಕೂಡ ಮೊನ್ನೆಯಿಂದ ಕೂಡ ಓಕೆ ಕೆಲವೊಂದು ದಿವಸಗಳಿಂದ ಮಾರ್ಕೆಟ್ 46,300 ಮೇಲೆಗಡೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋ ಪೊಸಿಷನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಬಟ್ ಮಾರ್ಕೆಟ್ ಈಗ ಎಕ್ಸಾಕ್ಟ್ಲಿ 46,300ಗೆ ಓಪನ್ ಕ್ಲೋಸ್ ಆಗಿರೋದ್ರಿಂದ ನಾಳೆ ಇನ್ ಕೇಸ್ ಈ ಸೆಲ್ಲರ್ಸ್ ಅನ್ನ ಕಿತ್ತಾಕ್ಬೇಕಂದ್ರೆ ಸ್ಮಾರ್ಟ್ ಮನಿ ಗ್ಯಾಪ್ ಅಪ್ ಮಾಡಬಹುದು ಚಾನ್ಸ್ ಇದೆ. 46,500 ಮೇಲೆಗಡೆ ಓಪನ್ ಆಗಿ ಗ್ಯಾಪ್ ಅಪ್ ಮಾಡಿ ಹೈಯರ್ ಲೋ ಮಾಡ್ತಾ ಅಂದ್ರೆ ಎಸ್ ಸರ್ 46,800 47,000 ಇಮಿನೆಂಟ್, ಅಲ್ಲಿ 50 ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ. ನಂಬರ್ 1. ಎರಡನೇದು, ಇಲ್ಲಿ ಲೈನ್ ಡ್ರಾ ಮಾಡ್ತೀರಂದ್ರೆ ಅದು ಕೂಡ ಇಲ್ಲಿ ನೀವು ರೆಸಿಸ್ಟೆನ್ಸ್ ತರ ಕೆಲಸ ಮಾಡೋದಿದೆ. ಸೊ 46,800 ಈಸಿ ಸೆಟಪ್ ಆಗುತ್ತೆ, ಓನ್ಲಿ ಅಬೌವ್ 46,300. ನಾನೇನ್ ಮಾಡ್ತೀನಿ, 30 ಮಿನಿಟ್ಸ್ ಕರ್ಕೊಂಡ್ ಬರ್ತೀನಿ, ಇಲ್ಲಿ ಏನೇನ್ ಮಾಡಬಹುದು ಅನ್ನುವ ವಿಚಾರಗಳನ್ನ ಮಾಡೋಣ. ಸೊ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದ್ರೂ ಫ್ಲಾಟ್ ಅಂದ್ರೆ ಏನು ಸರ್, 46,200 ಓಪನ್ ಆಗಲಿ, 46,150 ಓಪನ್ ಆಗಲಿ, ಇಲ್ಲೆಲ್ಲ ಓಪನ್ ಆಗಲಿ, ಡೋಂಟ್ ವರಿ. ನಾವೇನ್ ಮಾಡೋಣ, ಓನ್ಲಿ ಅಬೌವ್ ದಿಸ್ ಒನ್ ಟ್ರೇಡ್ ಮಾಡೋಣ. ಇಲ್ಲಾಂದ್ರೆ ಏನ್ ಮಾಡಬಹುದು ಸರ್, ಮಾರ್ಕೆಟ್ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡಿದ್ದಾನೆ, ಡಬಲ್ ಟಾಪ್ ಕಾಣುತ್ತೆ ನಿಮಗೆ. ಓಕೆ ಆಲ್ರೆಡಿ ಒಂದೊಂದು ಟಾಪ್ ಇದೆ. ಓಕೆ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಜಗ್ಬಿಟ್ಟು ಮತ್ತೆ ಕೆಳಗಡೆ ಬಂದು ಬರ್ತಿದಾನಂದ್ರೆ ಎಸ್ ಎಂ ಪ್ಯಾಟರ್ನ್ ಏನೋ ಕಾಣುತ್ತೆ, ಡಬಲ್ ಟಾಪ್ ಆಗುತ್ತೆ. ದೆನ್ ಗೋ ಫಾರ್ ಸೆಲ್ಲಿಂಗ್ ಟಿಲ್ 45,750 ಅಂತ ಮಾಡ್ತೀರಿ. ದಟ್ ಈಸ್ ನೈಸ್, ಬಿಕಾಸ್ ಇದು ಬೌಂಡ್ರಿ ಕಡೆ ಲೆಕ್ಕ ತಗೊಂಡ್ರೆ ಸ್ಮಾಲ್ ಎಸ್ ಎಲ್ ಸಿಗುತ್ತೆ, ಈಸಿ ಸೆಟಪ್ ಸಿಗುತ್ತೆ. ಇಲ್ಲ ಮಾರ್ಕೆಟ್ 46,300 ಮೇಲೆಗಡೆ ನಿಂತ್ಕೋತಾನೆ, ಗ್ಯಾರಂಟಿನೇ ಇದೆ ಅಂತ ತಿಳ್ಕೊಂಡ್ರೆ ಆಬ್ವಿಯಸ್ಲಿ ವಿ ಕ್ಯಾನ್ ಟ್ರೇಡ್ ದಿಸ್ ಒನ್. ಇಲ್ಲ ಗ್ಯಾಪ್ ಅಪ್ ಮಾಡ್ತಿದ್ದಾನಂದ್ರೆ ಓಕೆ 46,400 500 ಮೇಲೆಗಡೆ ಹೈಯರ್ ಲೋ ಮಾಡಿದ್ರೆ 46,800 47,000 ಟಾರ್ಗೆಟ್ ಮಾಡ್ಲಿಕ್ಕೆ ನಾವು ರೆಡಿನೇ ಇದೀವಿ. ಇಲ್ಲ ಮೈಲ್ಡ್ ಗ್ಯಾಪ್ ಡೌನ್ ಕೊಟ್ಟ ಸರ್, ಓಕೆ ಮೈಲ್ಡ್ ಗ್ಯಾಪ್ ಡೌನ್ ಅಂದ್ರೆ ಏನು ಸರ್, 250 ಪಾಯಿಂಟ್ಸ್ ಗ್ಯಾಪ್ ಡೌನ್. ಅವಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಪ್ರೆಷರ್ ಇದೆ ಬೈಯರ್ದು, ಮೇಲೆಗಳಿಂದ ಸೆಲ್ಲರ್ ಪ್ರೆಷರ್ ಇದೆ. ಮಾರ್ಕೆಟ್ ಇದ್ರ ಮಧ್ಯದಲ್ಲಿ ಇದ್ರೆ ನೀವೇನ್ ಮಾಡಲ್ಲ, ಓಕೆ ಈ ಬೌಂಡ್ರಿ ಬರ್ಲಿ ಟ್ರೇಡ್ ತಗೋಣ, ಬೈಂಕ್ ತಗೋಣ, ಇಲ್ಲಾಂದ್ರೆ ಇದು ಬ್ರೇಕ್ ಆದ್ರೆ ಸೆಲ್ಲಿಂಗ್ ಮಾಡಕ್ ರೆಡಿ ಇರೋಣ. ಓಕೆ ಇಲ್ಲ ಇನ್ ಕೇಸ್ ಏನಾದ್ರು ಮಾರ್ಗಡೆ ಹೋಗಿ ಇಲ್ಲಿ ಬಂದು ಬ್ರೇಕ್ಔಟ್ ಆದ್ರೆ ಬೈ ಮಾಡೋಣ, ಇಲ್ಲಿಂದ ಸೆಲ್ಲಿಂಗ್ ಆದ್ರೆ ಸೆಲ್ ಮಾಡ್ಲಿಕ್ಕೆ ನೋಡೋಣ. ಸೊ ಇಂಪಾರ್ಟೆಂಟ್ ಲೈನ್ಗಳು ಲೆವೆಲ್ಸ್ಗಳು ಕ್ರಿಯೇಟ್ ತಲೆಗಿರ್ಲಿ. ಓಕೆ ಓನ್ಲಿ ಸೆಲ್ಲಿಂಗ್ ನೀವು ಯಾವಾಗ ತಗೋತೀರಿ, ಬಿಗ್ ಗ್ಯಾಪ್ ಡೌನ್ ಆದಂದ್ರೆ 45,750 ಬ್ರೇಕ್ ಡೌನ್ ಆದ, ಲೋವರ್ ಆಗಿ ಮಾಡಿದ, ಎಸ್ ಸರ್ ದೆನ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಮೇಜರ್ ರೆಸಿಸ್ಟೆನ್ಸ್ ಸಪೋರ್ಟ್ ಬ್ರೇಕ್ ಡೌನ್ ಆಗುತ್ತೆ. ಬಿಕಾಸ್ ಝೂಮ್ ಔಟ್ ಹಾಕಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ ಯಾಕಿದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಅಂತೇಳಿ. ಸಿ ನಾವು ಏನಾಗಿತ್ತು ಮೊದಲು ನೋಡಿ ಸರ್, ಇಲ್ಲಿ ಕಂಟಿನ್ಯೂಸ್ಲಿ ರಿಜೆಕ್ಷನ್ ಇತ್ತು, ಓಕೆ ರಿಜೆಕ್ಷನ್ ಇತ್ತು, ಇದನ್ನ ಕೂಡ ಬ್ರೇಕ್ಔಟ್ ಮಾಡಿ ಹೋಲ್ಡ್ ಮಾಡಿದ್ರೆ ಅಂದ್ರೆ ಸಪೋರ್ಟ್ ಇದೆ. ಸೊ 45,750 ಕೆಳಗಡೆ ಹೋದ್ರೆ ನೀವು ಈಸಿ ಸೆಟಪ್ ಸಿಗುತ್ತೆ ಸೆಲ್ ಮಾಡಕ್ಕೆ. ಸೊ ಈ ರೀತಿ ಬೌಂಡ್ರಿಗಳನ್ನ ನೀವು ಮಾರ್ಕ್ ಮಾಡಿ ಇಟ್ಕೊಳ್ತೀರಿ, ದೆನ್ ಓನ್ಲಿ ಯು ಕ್ಯಾನ್ ಟ್ರೇಡ್ ಅ ಬೆಸ್ಟ್ ಸೆಟಪ್. ಸೊ ಆಪ್ಷನ್ ಚೇಂಜ್ ಚೆಕ್ ಮಾಡ್ಕೊಳ್ಳಿ, ಏನ್ ಗೊತ್ತಾಗುತ್ತೆ. ಆಪ್ಷನ್ ಚೇಂಜ್ ಚೆಕ್ ಮಾಡಿದ್ರೆ ನನಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಗಳನ್ನ OI ಡೇಟಾ ಪ್ರಕಾರ ಸೊ ಎಕ್ಸಾಕ್ಟ್ಲಿ 46,500ಗೆ ಹೈಯೆಸ್ಟ್ ಕಾಲ್ ರೇಟರ್ ಇದ್ದಾರೆ. ನಮ್ಗೆ ನಾಳೆ ಅಲ್ಲೇ ಓಪನ್ ಆಗ್ಲಿ, ಎಕ್ಸಾಕ್ಟ್ಲಿ 46,350 400 450 ಓಪನ್ ಆಗಲಿ, ಈ OI ಕಡಿಮೆ ಆದಂತ ಕೊರ, ಇಲ್ಲಿ OI ಡೇಟಾ ಜಾಸ್ತಿ ಆಯಿತು ಪುಟ್ ನಲ್ಲಿ, ದೆನ್ ವಿ ಕ್ಯಾನ್ ಥಿಂಕ್ ಸರ್ 47,000 ಇಸ್ ನಾಟ್ ಫಾರ್, ನಾವು ಅಲ್ಲಿವರೆಗೂ ಹೋಗ್ತೀವಿ. ಓಕೆ ಕೆಳಗಡೆ 46,000ಗೆ ಹೈಯೆಸ್ಟ್ ಪುಟ್ ರೈಟರ್ ಇದ್ದಾರೆ. ಓಕೆ ಅದನ್ನ ಬ್ರೇಕ್ ಆದ್ರೆ ನಿಮಗೆ 45,700 ಇಸ್ ಈಸಿ ಇದೆ. ಓಕೆ ಬಿಕಾಸ್ ಅಲ್ಲಿ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಇಂಪಾರ್ಟೆಂಟ್ ಸಪೋರ್ಟ್ ಇದೆ. ಸೊ ಅದನ್ನು ಕೂಡ ಬ್ರೀಚ್ ಆಗ್ತಿದಾನಪ್ಪ 45,750 ಇದೆ ಅಂದ್ರೂ ಕೂಡ 45,500 ವರೆಗೂ ಹೋಗ್ತೀರಿ. ಓಕೆ 45,750 ಬ್ರೇಕ್ ಡೌನ್ ಆದ್ರೆ 45,500. ಸೊ ಈ ರೀತಿ ನೀವು ಥಿಂಕ್ ಮಾಡಿದ್ರೆ ನೀವು OI ಡೇಟಾ ನೋಡಿ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನೋಡಿ ಕಂಬೈನ್ ಮಾಡಿದ್ರೆ ಈಸಿ ಸೆಟಪ್ ಗಳನ್ನ ಕ್ರಿಯೇಟ್ ಮಾಡ್ಕೋತೀರಿ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ. ಸೊ ಫಿನ್ ನಿಫ್ಟಿ ಕೂಡ ಕಾಪಿ ಕ್ಯಾಟ್ ಇರುತ್ತೆ ಸರ್, ಏನ್ ಚೇಂಜಸ್ ಇಲ್ಲ, ಓನ್ಲಿ ಡೇಟಾ ನಂಬರ್ಸ್ ಗಳು ಚೇಂಜ್ ಇರುತ್ತೆ. ಸೊ ನಾನು ಮಾಡ್ತೀನಿ, ಇದನ್ನ ಡೇ ಆಂಗಲ್ ಕರ್ಕೊಂಡು ಹೋಗ್ತೀನಿ, ಮೂವಿಂಗ್ ಎವರೇಜ್ ಸ್ವಿಚ್ ಮಾಡ್ತೀನಿ ಫಸ್ಟ್, ನಮ್ದೆಲ್ಲ ಕೆಲಸ ಅದೇ. ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ಇವೆಲ್ಲ ಲೈನ್ ಗಳನ್ನ ತೆಗೆದಾಕ್ಬಿಡ್ತೀನಿ. ಸಿಯರ್ ನಮಗೆ 20 ಡೇ ಮೂವಿಂಗ್ ಎವರೇಜ್ ಮತ್ತೆ 200 ಡೇ ಮೂವಿಂಗ್ ಎವರೇಜ್ ಮಾರ್ಕೆಟ್ ಹೋಲ್ಡ್ ಮಾಡಿದೆ. ಮತ್ ಮೇಲೆ ಕಡೆ ಏನಿದೆಪ್ಪ 20,900 ಲೆವೆಲ್ಗೆ ನಮ್ಗೆ ಏನ್ ಕಾಯ್ತಾ ಇದೆ ಸರ್, 50 ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇರೋದು ಗೊತ್ತಿದೆ, ಮೇಲ್ಗಡೆ ರೆಸಿಸ್ಟೆನ್ಸ್. ಸೊ ಝೂಮ್ ಔಟ್ ಹಾಕ್ತೀನಿ, ಸಿಯರ್ 20,600 ಇಸ್ ಮೇಜರ್ ರೆಸಿಸ್ಟೆನ್ಸ್. ಯಾಕಿರಬಹುದು ಸೊ ನೋಡಿಕೊಳ್ರಿ, 1 2 3. ಓಕೆ ಇದು ಬ್ಯಾಂಕ್ ನಿಫ್ಟಿ ತರನಾಗಿದೆ, ರೆಸಿಸ್ಟೆನ್ಸ್ ಕಾಯ್ತಾ ಇದೆ.
ಸೊ 20,600 ಅಥವಾ 20,550 ಮೇಜರ್ ರೆಸಿಸ್ಟೆನ್ಸ್ ಅಂತ ಕಾಣ್ತದೆ ಆಸ್ ಪರ್ ದ ಮೂವಿಂಗ್ ಅವರೇಜ್ ಅಂಡ್ ಆಸ್ ಪರ್ ದ ರೆಸಿಸ್ಟೆನ್ಸ್ ಲೈನ್ ಡ್ರಾಯಿಂಗ್. ಓಕೆ, ಸೊ ನೆಕ್ಸ್ಟ್ ಟೈಮ್ ಮಾಡೋಣ, ನಾನು ಮಾಡೋಣ 30 ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ. 30 ಮಿನಿಟ್ಸ್ ಕರ್ಕೊಂಡು ಹೋಗಿ ನಾವೇನ್ ಮಾಡ್ತೀನಿ, ಮೊನ್ನೆ ಏನ್ ಡಿಸ್ಕಷನ್ ಮಾಡಿದ್ವಿ ಸರ್ ಒಂದು ಚಾರ್ಟ್ ಅಲ್ಲಿ. ಓಕೆ, 9 ಅಥವಾ 13 ತಾರೀಕಿಗೆ ಡಿಸ್ಕಷನ್ ಮಾಡಿದ್ವಿ ಸರ್. ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗಿದೆ, ಇದನ್ನ ಮೇಲ್ಗಡೆ ಬ್ರೇಕ್ ಆದ್ರೆ ಸೊ ಡಿಸ್ಟೆನ್ಸ್ ಪ್ರಕಾರ 400 ಪಾಯಿಂಟ್ ಹೋಗ್ಬೇಕಿದು. ಸೊ 400 ಪಾಯಿಂಟ್ ಅಂದ್ರೆ ಅಬೌವ್ ದಿಸ್ 20,300, ಇನ್ನು 20,500 ವರೆಗೂ ಹೋಗ್ಬೇಕು ಅಥವಾ 600 ವರೆಗೂ ಹೋಗ್ಬೇಕು. ಬಿಕಾಸ್ ಈಗ ಓನ್ಲಿ 200 ಪಾಯಿಂಟ್ಸ್ ಏನೋ ರ್ಯಾಲಿ ಮಾಡ್ದಂಗೆ ಕಾಣ್ತದೆ ಅಬೌವ್ ದಿಸ್ ಲೆವೆಲ್. ಸೊ 20,600 ವರೆಗೂ ಹೋಗಬಹುದು ಮಾರ್ಕೆಟ್ ಬೈ ಲುಕಿಂಗ್ ಅಟ್ ದ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಡನ್, ಇದು ಆಂಗಲ್ ಥಿಂಕ್ ಮಾಡಬಹುದು. ಇನ್ನೊಂದು ಏನ್ ಮಾಡ್ತೀನಿ, ಡ್ರಾಯಿಂಗ್ಸ್ ಎಲ್ಲ ವಾಪಸ್ ಹಾಕ್ತೀನಿ. ಲೆಟ್ಸ್ ಸಿ ಹಿಯರ್. ಕ್ರೂಡ್ ಆಗಿರೋ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ದೀನಿ. ವಾಚ್ ಇಟ್, ದಿಸ್ ಒನ್. ಓಕೆ, ನಮಗೆ ಇನ್ ಕೇಸ್ ಏನಾದ್ರು 20,516 ಮೇಲ್ಗಡೆ ಓಪನ್ ಆದ್ರಿ ಅಥವಾ ಟ್ರೇಡ್ ಮಾಡ್ತಾ ಇದ್ರೆ ಎಸ್ 600, 700, 750 ಈಸಿ ಟಾರ್ಗೆಟ್ಸ್ ಇವೆ. ಓಕೆ, ಲಾಸ್ಟ್ಗೆ 20,900 ಇಂದ 50 ಡೇ ಮೂವಿಂಗ್ ಅವರೇಜ್ ಅಲ್ಲಿವರೆಗೂ ಮಾರ್ಕೆಟ್ ಹೋಗ್ಲೇಬಹುದು, ಹೋಗದೇನೆ ಇರಬಹುದು. ಬಟ್ ನಾವೇನ್ ಮಾಡೋಣ, ಪ್ರತಿಯೊಂದು ಲೆವೆಲ್ಸ್ಗೆ ಇಲ್ಲಿ ಬಾಯ್ ಮಾಡ್ತೀವಿ ಅಂದ್ರೆ ಎಸ್ ಸರ್ ನಾವೇನ್ ಟಾರ್ಗೆಟ್ ಮಾಡೋಣ 20,700 ಟಾರ್ಗೆಟ್ ಮಾಡೋಣ. ಅದನ್ನು ಬ್ರೇಕ್ ಮಾಡಿದೆ ಅವಾಗ ಮಾಡೋಣ, ವಾಪಸ್ ಮತ್ತೆ ರೀಪೊಸಿಷನ್ ಮಾಡೋಣ. ಈ ರೀತಿ ಸೆಟಪ್ ಮಾಡ್ಕೊಳ್ಳಿ. ಆಪ್ಷನ್ ಬೈಯರ್ ಇದ್ರೆ ನೀವು ಕ್ವಿಕ್ ಇರಬೇಕು. ಓಕೆ, ನೀವು ಇದು ಬಂದೇ ಬರುತ್ತೆ ಅಂತ ಹೇಳಿ ಯಾವುದೇ ರೀತಿ ಜಿದ್ ನಲ್ಲಿ ಕುತ್ಕೋಬಾರ್ದು. ಓಕೆ, ಮಾರ್ಕೆಟ್ ಫ್ಲಾಟ್ ಆಗಬಹುದು ಅಂದ್ರೆ 20,500 400 ಒಳಗಡೆ ಫೈಟ್ ಆಗ್ತಾ ಇದೆ, ನೋ ಟ್ರೇಡ್ ಸರ್. ಇಲ್ಲ ಈ ಟ್ರೆಂಡ್ ಲೈನ್ ಏನ್ ಡ್ರಾ ಮಾಡಿದ್ರೆ ಬ್ರೀಚ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಮಾರ್ಕೆಟ್ ಎಷ್ಟು ಹೋಗ್ಬೋದು 20,300. ಸೊ ಇಲ್ಲಿ ಟ್ರೇಡ್ ಸೆಟಪ್ಗಳು ನೋಡಿದ್ರೆ ಈಸಿ ಸೆಟಪ್ಗಳು ಅಂದ್ರೆ ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ. ಮಾರ್ಕೆಟ್ ಇನ್ ಕೇಸ್ ಮಾರ್ಕೆಟ್ ಟ್ರಾವೆಲ್ ಮಾಡ್ತಾ 20,400, 15, 500 ಬಂದಿದ್ದಾನೆ, ಬ್ರೀಚ್ ಮಾಡ ಕೆಳಗಡೆ ಬಿದ್ಬಿಟ್ಟು ಮತ್ತೆ ಎಳಲಿಕ್ಕೆ ಟ್ರೈ ಮಾಡಿ, ಮತ್ತೆ ಬಿಳಿಕ್ ಟ್ರೈ ಮಾಡಿದಾಗ ಎಂ ಪ್ಯಾಟರ್ನ್ ಕ್ರಿಯೇಟ್ ಆಗ್ತದೆ. ಅವಾಗ ಸೆಲ್ ಮಾಡಿ 20,300, 20,200 ಈಸಿ ಇದೆ. ಡನ್. ಇಲ್ಲ ಗ್ಯಾಪ್ ಡೌನ್ ಆಗುತ್ತೆ ಸರ್, ಮೈಲ್ಡ್ ಗ್ಯಾಪ್ ಡೌನ್ 20,300 ಓಪನ್ ಆಗಿದ್ದಾನೆ. ಸೊ ಅವಾಗ ಏನಾಗುತ್ತೆ, ಆಬ್ವಿಯಸ್ಲಿ ಇದು ಅರ್ಲಿಯರ್ ಸಪೋರ್ಟ್ ಇದೆ, ಮಾರ್ಕೆಟ್ ಇಂದ ಹೋಲ್ಡ್ ಮಾಡ್ತಾನೆ ನೋಡ್ಕೋಣ. ಹೋಲ್ಡ್ ಮಾಡಿದ್ರೆ ಹೈಯರ್ ಲೋ ಮಾಡಿದ್ರೆ ಈಸಿಲಿ 20,500 ಹೋಗೋಣ. ಇಲ್ಲ ಬ್ರೇಕ್ ಡೌನ್ ಮಾಡ್ದ ದೆನ್ ವಿ ವಿಲ್ ಗೋ ಫಾರ್ ಟಾರ್ಗೆಟ್ ಫಾರ್ 20,000. ಅಲ್ಲಿ 200 ಮೂವಿಂಗ್ ಅವರೇಜ್ ಅಂತೂ ಕಾಯ್ತಾ ಕೂತ್ಕೊಂಡಿದ್ದಾನೆ. ಸೊ ಈ ರೀತಿ ನೀವು ಮಾಡ್ತೀರಿ, ಟೆಕ್ನಿಕಲ್ ಚಾರ್ಟ್ ಅನ್ನ ವರ್ಕ್ಔಟ್ ಮಾಡ್ಕೋತೀರಿ. ಈಗ ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಓಕೆ, ಅಂಡ್ ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಕೂಡ ಡಿಸ್ಕಷನ್ ಮಾಡಿದ್ವಿ. ಇನ್ ಕೇಸ್ ಇದಕ್ಕಿಂತ ಬಿಟ್ಟು ಮತ್ತೇನೋ ಚೇಂಜಸ್ ಇದ್ರೆ ನಾನಂತೂ ಅಪ್ಡೇಟ್ ಮಾಡೇ ಮಾಡ್ತೀನಿ. ಲೆಟ್ಸ್ ಗೋ ಟು ದ ಆಪ್ಷನ್ ಚೈನ್. ಆಪ್ಷನ್ ಚೈನ್ ಏನ್ ಹೇಳುತ್ತೆ ನಮಗೆ ಸ್ಟೋರಿ. 20,500 ಲೆವೆಲ್ಗೆ 8 ಲಕ್ಷನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ. ಮಾರ್ಕೆಟ್ ಅದ್ರ ಮೇಲ್ಗಡೆ ಹೋದ್ರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನಾವು ಬೈ ಮಾಡ್ಲಿಕ್ಕೆ ರೆಡಿ ಇದೀವಿ 600, 750 ವರೆಗೂ. ಓಕೆ, ಈಗ ಕೆಳಗಡೆ ನೋಡಿದ್ರೆ ಪುಟ್ ರೈಟರ್ಸ್ ನಲ್ಲಿ ಓಕೆ ಹೈಯೆಸ್ಟ್ ಪುಟ್ ರೈಟರ್ ಅಲ್ಲಿ ಕಾಣೋದು ಅಂದ್ರೆ ಎಲ್ಲಿ ಅಂದ್ರೆ ಎಕ್ಸಾಕ್ಟ್ಲಿ 20,300. ಓಕೆ, ಅಲ್ಲಿ ಟೆಕ್ನಿಕಲ್ ಲೈನ್ ಪ್ರಕಾರ ಅದು ಹೈಯೆಸ್ಟ್ OI ರೇಟಿಂಗ್ ಇದೆ, ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಕೂಡ 20,300 ಬ್ರೀಚ್ ಆದ್ರೆ ಸೊ ದೆನ್ 20,200, 20,100 ಪ್ರತಿ 100 ಪಾಯಿಂಟ್ಗೆ OI ರೇಟಿಂಗ್ ಜಾಸ್ತಿ ಆಗಿದೆ, ಅಲ್ಲಿವರೆಗೂ ಮಾರ್ಕೆಟ್ ಜಂಪ್ ಆಗ್ತಾ ಹೋಗ್ತದೆ. ಸೊ ಈ ರೀತಿ ಓದ್ಬೋದಾ? ಡನ್, ನೈಸ್. ಓಕೆ, ನೀವು ಈ ರೀತಿ ಓದಿದಿರಿ, ಟೆಕ್ನಿಕಲ್ ಚಾರ್ಟ್ ನ OI ಡೇಟಾ ನ ಕಂಬೈನ್ ಮಾಡ್ತೀರಿ. ಲೆಟ್ಸ್ ಗೋ ಟು ಸೆನ್ಸೆಕ್ಸ್. ಸೊ ಸೆನ್ಸೆಕ್ಸ್ ಬಹಳಷ್ಟು ಜನ ಟ್ರೇಡ್ ಮಾಡ್ತೀರಿ, ಬಹಳಷ್ಟು ಜನ ಕ್ವೆಶನ್ ಮಾಡಿದ್ರು, ಇದನ್ನ ಹೇಳಿ ಸರ್ ಎಕ್ಸ್ಪೈರಿ ದಿನ ನಾವು ಟ್ರೇಡ್ ಮಾಡ್ತೀವಿ ಅಂತೇಳಿ. ಲೆಟ್ಸ್ ಸ್ವಿಚ್ ಟು ಸೆನ್ಸೆಕ್ಸ್. ಡೇ ಕ್ಯಾಂಡಲ್ ನೋಡಿದ್ರೆ ನಿಮ್ಗೆ ಆದಷ್ಟು ಸೇಮ್ ಟು ಸೇಮ್ ನಿಫ್ಟಿನೇ ಇದು. ನಿಫ್ಟಿ ಏನ್ ಕಾಣುತ್ತೋ ಅಷ್ಟೇ ಸರ್, ಒಂದು 2 ಪಟ್ಟು 4 ಪಟ್ಟು ದೊಡ್ಡದಿದೆ. ಓಕೆ, BSE ಸೆನ್ಸೆಕ್ಸ್ ಓಕೆ 3 ಪಟ್ಟು ದೊಡ್ಡದಿದೆ, ಅಷ್ಟು ಹೆಚ್ಚು ಕಡಿಮೆ. ಸೊ ಇದು ಮೂವಿಂಗ್ ಅವರೇಜ್ ಸ್ವಿಚ್ ಮಾಡಿ 200 ಡೇ ಮೂವಿಂಗ್, 20 ಡೇ ಮತ್ತು 50 ಡೇ ಮೂವಿಂಗ್ ಅವರೇಜ್ ಮೇಲೆಗಡೆ ನಿಂತ್ಕೊಂಡಿದೆ. ಒಂದು ಗೊತ್ತಾಯ್ತು, ಬುಲಿಶ್ನೆಸ್ ಇದೆ. ಮತ್ತು ವಿಕ್ ಏನಾಗಿದೆ, ಕೆಳಗಡೆ ಜಾಸ್ತಿ ಆಗಿದೆ ಡೇ ಆಂಗಲ್ ಅಲ್ಲಿ. ಓಕೆ, ಮತ್ತೊಂದು ಏನಂಗೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಇವನ್ನ 30 ಮಿನಿಟ್ಸ್ ಅಲ್ಲಿ ಸ್ವಿಚ್ ಮಾಡ್ತೀರಿ ಅಥವಾ 1 ಅವರ್ ಸ್ವಿಚ್ ಮಾಡ್ತೀರಿ, ಸಪೋರ್ಟ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಅದಕ್ಕಿಂತ ಜೊತೆಗೆ ನಾನು ನೋಡಿ ಸರ್ 1, 2, 3 ಓಕೆ ಮಾರ್ಕೆಟ್ ಏನಾಗಿದೆ, ಬ್ರೇಕ್ಔಟ್ ಆಗಿದೆ, ಆಮೇಲೆ ರಿಟೆಸ್ಟ್ ಕೂಡ ಮಾಡಿದ್ದಾನೆ. ಇನ್ನೇನ್ ಟ್ರಾವೆಲಿಂಗ್ ಬಾಕಿ ಇದೆ ಅಂತ ತೋರಿಸ್ತಾ ಇದೆ. ಸೊ 72,800, 73,000 ಇಸ್ ನಾಟ್ ಫಾರ್ ಅಂತ ಹೇಳ್ತಾ ಇದೆ ಟೆಕ್ನಿಕಲ್ ಚಾರ್ಟ್. ಸ್ವಿಚ್ ಟು ಓಕೆ, ನಾನು ಮಾಡ್ತೀನಿ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ 72,091 ಏನೋ ಮಾರ್ಕೆಟ್ ಕ್ಲೋಸ್ ಆಗಿದೆ. 72,150 ಇಸ್ ಮೇಜರ್ ರೆಸಿಸ್ಟೆನ್ಸ್. ಓಕೆ, ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ, ಈಗ ಇಲ್ಲಿ ಹೋಲ್ಡ್ ಮಾಡ್ತಾ ಕುತ್ಕೊಂಡಿದ್ದಾನೆ ಕ್ಲೋಸಿಂಗ್ ಬೇಸಿಸ್ ಮೇಲೆ. ಮಾರ್ಕೆಟ್ ನಿಮ್ಗೆ ಫ್ಲಾಟ್ ಓಪನ್ ಆಗಿದೆ 72,000 ಇಂದ ಹಿಡಿದು 72,150 150 ಪಾಯಿಂಟ್ ಒಳಗಡೆ ಓಪನ್ ಆಗಿದ್ದಾರೆ. ನೋ ಪ್ರಾಬ್ಲಮ್ ಸರ್, ಮಾರ್ಕೆಟ್ ಕ್ಯಾನ್ ಹೋಲ್ಡ್ ದಿಸ್ ಒನ್. ಹೈಯರ್ ಲೋ ಮಾಡ್ದ ಈಸಿ ಟಾರ್ಗೆಟ್ 72,800, 73,000 ರೌಂಡ್ ನಂಬರ್ ಇದೆ. ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಆಗ್ಬಹುದು, ವೈ ಕಾಂಟ್ ಈ ರೀತಿ ಥಿಂಕ್ ಮಾಡ್ತೀರಿ. ಇಲ್ಲ ಸರ್ ಮಾರ್ಕೆಟ್ 72,000 ಚಿಲ್ಡ್ರೆ ಓಕೆ ಅಂದ್ರೆ 72,018, 15 ಟ್ರೇಡ್ ಮಾಡ್ತಾ ಇದ್ರೆ ವೇಟ್ ಮಾಡಿ ಇದನ್ನ ಬ್ರೇಕ್ ಆಗುವವರೆಗೂ. ಇಲ್ಲ
ಮಾರ್ಕೆಟ್ ಸರ್ 71,800 ವರೆಗೂ ಟ್ರೇಡ್ ಮಾಡ್ತಿದ್ದಾನೆ. 71,800 ಓಪನ್ ಆದ್ರೆ ಏನಾಗ್ಬೋದು, ಸಿಯರ್ ನಮ್ಗೆ ಏನಾಗುತ್ತೆ, ಎಂ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಎಂ ಪ್ಯಾಟರ್ನ್ ಅಂದ್ರೆ ಏನು, ಯಾಕೆ ಇಲ್ಲಿ ಕ್ರಿಯೇಟ್ ಆಗ್ಬೋದು ಸರ್, ಮಾರ್ಕೆಟ್ ಏನಾಗಿದೆ ಮೇಲ್ಗಡೆ ಅಂತ ಹೋಗಿದೆ, ರಿಜೆಕ್ಷನ್ ಮಾಡಿದಾನೆ. ಓಕೆ, ಹೆಂಗಿದ್ರು ಮಾರ್ಕೆಟ್ ನಮಗೆ ಗ್ಯಾಪ್ ಡೌನ್ ಅದ ಅಂತ ಕೊಡ, ಒಂದು ಫ್ಲಾಟ್ ಓಪನ್ ಆಗಲಿ ಏನಾದ್ರೂ ಆಗಲಿ, ಇಲ್ಲಿ ಕೆಳಗಡೆ ಬಂದ ಅಂದ್ರೆ ಇದು ಎಂ ಪ್ಯಾಟರ್ನ್ ಅವಾಗ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ್ರೆ 71,800 ಕೆಳಗಡೆ ಸೆಲ್ ಮಾಡ್ತೀರಿ. 71,600 71,200 ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ. ಡನ್. ಈಗ ಆಗ್ಲಿಲ್ಲ ಸರ್, ಮಾರ್ಕೆಟ್ ಇಲ್ಲೇ ಬಂದಿದ್ದಾನೆ 71,800ಗೆ, ಟ್ರೇಡ್ ಮಾಡ್ತಾ ಮಾಡ್ತಾ ಮೇಲ್ಗಡೆ ಬಂದ್ರೆ ಅದು ಏನಾಗುತ್ತೆ, ಸ್ಟ್ರಕ್ಚರ್ ಅಥವಾ ನಿಮ್ದೇನ್ ಪ್ಯಾಟರ್ನ್ ಹಾಕೊಂಡಿದ್ರೆ ಅದು ವ್ಯಾಲಿಡಿಟಿ ಫೇಲ್ ಆಗುತ್ತೆ. ಓನ್ಲಿ ಅಂಡ್ ಓನ್ಲಿ ಇಫ್ ದಿಸ್ ಹ್ಯಾಪನ್ಸ್, ಎಂ ಪ್ಯಾಟರ್ನ್ ಆದ್ರೆ ಟ್ರೇಡ್ ಮಾಡಿ 71,200 ವರೆಗೂ ಬರ್ರಿ, ಅಥವಾ 71,000 ಬಂದ್ರು ಅಡ್ಡಿ ಇಲ್ಲ. ಓಕೆ, ನಾನೇನ್ ಮಾಡ್ತೀನಿ, ನಿಮಗೆ ಇನ್ ಕೇಸ್ ಕ್ಯಾಪ್ ಡೌನ್ ಓಪನ್ ಆದ್ರೆ 71,200 ಓಪನ್ ಆಗಿದ್ದಾನೆ, ಏನೋ ಒಂದು ಕಾರಣಾಂತರದಿಂದ ಸಿಆರ್ ಟ್ರೆಂಡ್ ಲೈನ್ ಇದೆ, ಟ್ರೆಂಡ್ ಲೈನ್ ಸಪೋರ್ಟ್ ಸಿಗುತ್ತೆ, ಮೇಲ್ಗಡೆ ರೆಸಿಸ್ಟೆನ್ಸ್ ಸಿಗುತ್ತೆ, ಮಧ್ಯದಲ್ಲಿ ಒದ್ದಾಡ್ತಾ 71,500 600 ಮಾರ್ಕೆಟ್ ಕ್ಲೋಸ್ ಆಗ್ಬೋದು. ಸೆನ್ಸೆಕ್ಸ್ ವೈ ನಾಟ್. ಓಕೆ, ಈಗ ಗ್ಯಾಪ್ ಅಪ್ ಆದ ಸರ್, ದನ್ ಇಟ್ ಇಸ್ ವೆರಿ ನೈಸ್. 72,300 400 ಓಪನ್ ಆಗಲಿ, ಹೈಯರ್ ಲೋ ಮಾಡಲಿ 72,800 73,000 ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದ್ದೀರಿ. ಫೈನಾ, ಗ್ಯಾಪ್ ಅಪ್ ಡಿಸ್ಕಷನ್ ಮಾಡಿದ್ವಿ, ಗ್ಯಾಪ್ ಡೌನ್ ಡಿಸ್ಕಷನ್ ಮಾಡಿದ್ವಿ, ಫ್ಲಾಟ್ ಆದ್ರೆ ನೀವು ಎಂ ಪ್ಯಾಟರ್ನ್ ಆದ್ರೆ ಏನಂತ ಡಿಸ್ಕಷನ್ ಮಾಡಿದ್ವಿ. ಸೊ ಲಾಸ್ಟ್ ಏನ್ ಮಾಡೋಣ, OI ಡೇಟಾ ಓದೋಣ. ಸೊ ಸೆನ್ಸೆಕ್ಸ್ OI ಡೇಟಾ ಪ್ರಕಾರ ಆಪ್ಷನ್ ಚೇನ್ ಪ್ರಕಾರ ಏನ್ ಕಾಣುತ್ತೆ. ಸೊ ಹೈಯೆಸ್ಟ್ OI ರೇಟಿಂಗ್ ಎಲ್ಲಿದೆ, 72,000 ಪುಟ್ ರೈಟಿಂಗ್ ನಲ್ಲಿ 3.5 ಲಕ್ಷ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ. ಅಂದ್ರೆ ಇವ್ರ ವಿಷಯ ಏನಪ್ಪಾ ಅಂದ್ರೆ ಮೇಲ್ಗಡೆನೆ ಕರ್ಕೊಂಡು ಹೋಗ್ತೀನಪ್ಪ ಅನ್ನೋ ವಿಚಾರ. ಓಕೆ, ಮೇಲ್ಗಡೆ ಹೈಯೆಸ್ಟ್ OI ರೇಟಿಂಗ್ ಇಲ್ಲದೆ 72,500. ಅಂದ್ರೆ ಏನು ಗೊತ್ತಾಗುತ್ತೆ, ನಾಳೆ 72,000 ಮೇಲ್ಗಡೆ ಮಾರ್ಕೆಟ್ ನಿಂತ್ಕೊಂಡ್ರೆ, ಹೈಯರ್ ಲೋ ಮಾಡಿದ್ರೆ ನಮ್ಗೆ 72,500 ವರೆಗೂ ಟ್ರಾವೆಲಿಂಗ್ ಈಸಿ ಇದೆ ಅಂತ ಯಾರು ಹೇಳ್ಕೊಡ್ತಿದ್ದಾರೆ, ಸೆನ್ಸೆಕ್ಸ್ ಅವರು ಹೇಳ್ಕೊಡ್ತಿದ್ದಾರೆ. ಸೊ ಚಾರ್ಟ್ ಏನ್ ಹೇಳುತ್ತೆ, OI ಡೇಟಾ ಏನ್ ಹೇಳುತ್ತೆ, ಅದನ್ನ ಕೆಲಸ ಮಾಡೋಣ. ಇಲ್ಲ ಸರ್, 72,000 ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿಬಿಟ್ಟಿದ್ದಾನೆ. ಓಕೆ, 72,000 ಕೆಳಗಡೆ ಟ್ರೇಡ್ ಮಾಡ್ತಿದ್ದಾನೆ. ಸೊ 71,800 71,700 ಟ್ರೇಡ್ ಮಾಡ್ತಾ ಇದ್ರೆ, ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಎಂ ಪ್ಯಾಟರ್ನ್ ನೋಡಿದ್ವಲ್ಲ, ಅದು ಸಕ್ಸಸ್ಫುಲ್ ಆಗುತ್ತೆ. ಸೊ ದೆನ್ ನಾವೇನ್ ಮಾಡೋಣ, 71,500 71,200 ಅಥವಾ 71,000 ವರೆಗೂ ಬರುವವರೆಗೂ ನಾವೇನ್ ಮಾಡೋಣ, ಟ್ರೇಡ್ ಮಾಡಬಹುದು. ಬೈ ಸೆಲ್ಲಿಂಗ್ ದ ಆಪ್ಷನ್ ಸೆಲ್ ಮಾಡಬಹುದು, ಮೇಲ್ಗಡೆ ಕಾಲ್ ರೇಟಿಂಗ್ ಮಾಡ್ತಾ ಕುತ್ಕೋಬಹುದು. ಈ ರೀತಿ ನೀವೇನ್ ಮಾಡ್ತೀರಿ, ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ. ಇಲ್ಲ ಮಾರ್ಕೆಟ್ ನಿಮಗೆ ಸೈಡ್ ವೇ ಹೋಗೋದು ಪಕ್ಕಾ ಇದೆ ಸರ್ ಅಂತಂದ್ರೆ ಏನ್ ಮಾಡ್ತೀರಿ, ಅಂದ್ರೆ ಏನು ಸರ್, 71,600 ಹಿಡಿದು 72,400 ಪಾಯಿಂಟ್ ಒಳಗಡೆ ಇದಾನಂದ್ರೆ ಸ್ಟ್ರಾಂಗಲ್ ಮಾಡಿ. ಓಕೆ, 72,400 71,000 ನಾನು ಕಾಲ್ ಪುಟ್ಟನ್ನ ಸೆಲ್ ಮಾಡ್ತೀರಿ. ಮತ್ತೆ ಇಲ್ಲಾಂದ್ರೆ ಐರನ್ ಫ್ಲೈ ಕೂಡ ಮಾಡಬಹುದು, ಸ್ಟ್ರಾಡಲ್ ಕೂಡ ಮಾಡಬಹುದು. 71,600 ನ ಕಾಲ್ ಪುಟ್ ಸೆಲ್ ಮಾಡಿ. ಈ ರೀತಿ ನೀವು ಏನ್ ಮಾಡ್ತೀವಿ, ಸ್ಟ್ರಾಟಜಿಗಳನ್ನ ಮಾಡ್ಕೊಳ್ಳಿ. ಪ್ರತಿದಿನ ಆಪ್ಷನ್ ಬೈಯಿಂಗ್ ಕೂಡ ಆಗೋದಿಲ್ಲ. ಇವತ್ತು ನೀವು ನೋಡಿರ್ಬೋದು, ನಿಫ್ಟಿ ಒಳಗಡೆ ಯಾವುದೇ ರೀತಿ ಅಷ್ಟು ಮೊಮೆಂಟಮ್ ಸಿಗ್ಲಿಲ್ಲ. ಬಹಳಷ್ಟು ಜನ ನೀವು ಆಪ್ಷನ್ ಬೈಯಿಂಗ್ ಮಾಡಿ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ಬೋದು. ಅಂಡ್ ಒನ್ ಮೋರ್ ಪ್ರಾಬ್ಲಮ್ ಏನ್ ಮಾಡ್ತೀರಿ, ಎಕ್ಸ್ಪೈರಿ ದಿನ, ಆ ದಿನದ್ದು ಎಕ್ಸ್ಪೈರಿ ಬಿಟ್ಟು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ತಗೊಂಡ್ರೆ ನಿಮ್ಗೆ ಲಾಭ ಆಗೋದಿರ್ತದೆ. ನೀವೇನ್ ತಪ್ಪು ಮಾಡ್ತೀರಿ, ಅದೇ ವಾರದ್ದು ಅದೇ ಎಕ್ಸ್ಪೈರಿ ತಗೊಳ್ಳಿಕ್ ಹೋಗ್ತೀರಿ, ಅದು ಡೆಲ್ಟಾ ಸ್ಟ್ರಾಂಗ್ ಇರೋದು ನೋಡ್ಲಿಕ್ಕೆ ಹೋಗ್ತೀರಿ, ಆದ್ರೂ ಕೂಡ ಅಲ್ಲಿ ತೀಟಾ ಡಿಕೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ನೀವು ಖರೀದಿ ಮಾಡ್ತೀರಿ. ಇನ್ನೊಂದೇನ್ ಪ್ರಾಬ್ಲಮ್ ಅಪ್ಪ ನಾಳೆದಂತಂದ್ರೆ IV ಪ್ರಾಬ್ಲಮ್ ಸರ್. IV ಅಂದ್ರೆ ಇಂಪ್ಲಾಯ್ಬಿಲಿಟಿ. ಯೂಶಲಿ ನಾನು ನೋಡಿದ ಪ್ರಕಾರ ಬುಧವಾರ ಗುರುವಾರ ಆದ ಮೇಲೆ ನಿಫ್ಟಿ ಬಂದ್ ಬ್ಯಾಂಕ್ ನಿಫ್ಟಿ ನಲ್ಲಿ ಇಂಡಿಯಾ ವಿಕ್ಸ್ ಅಥವಾ IV ಇಂಪ್ಲಾಯ್ಬಿಲಿಟಿ ಡಿಕ್ಲೈನ್ ಆಗುತ್ತೆ. ಅದರಿಂದ ಆಪ್ಷನ್ ಪ್ರೈಸ್ ಏರುವುದಿಲ್ಲ. ನಂಬರ್ 1 ತೀಟಾ ಡಿಕೆ ಆಗೋ ಚಾನ್ಸಸ್ ಇದೆ 2 ದಿನದ್ದು, ಯಾವುದು ಸ್ಯಾಟರ್ಡೇ ಅಂಡ್ ಸಂಡೇ. ಸೊ ಅದಕ್ಕೋಸ್ಕರ ಆಪ್ಷನ್ಸ್ ನಿಮ್ಮ ದಿಕ್ಕಿನಲ್ಲಿ ಹೋಗದೇ ಇರಬಹುದು. ಇವನ್ ದೋ ನೀವು ರೈಟ್ ಇದ್ರು, ನಿಮ್ ತರ ನಿಮ್ಮ ಇಂಡೆಕ್ಸ್ ನಿಮ್ ಕಡೆನೂ ಹೋಗ್ತಿದ್ರು ಕೂಡ. ಸೊ ಬಿ ಕೇರ್ಫುಲ್ ವೈಲ್ ಟ್ರೇಡಿಂಗ್ ಟುಮಾರೋ. ಓಕೆ, ನಾನು ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಜಾಸ್ತಿ ಕ್ಯಾಶ್ ಮಾರ್ಕೆಟ್ ನಲ್ಲಿ ಆಕ್ಟಿವ್ ಇರ್ತೀನಿ. ಅದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇದ್ರೊಳಗಡೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಒಳಗೆ ಏನೇನು ನಾವು ಡಿಸ್ಕಷನ್ ಮಾಡಿದ್ವಿ, ಇದ್ರೊಳಗೆ ಏನೇ ಚೇಂಜಸ್ ಇದ್ರು ಕೂಡ ನಾನೇನ್ ಮಾಡ್ತೀನಿ, ನಿಮಗೆ ವಾಟ್ಸ್ಆಪ್ ಚಾನಲ್ ಮೂಲಕ ಅಥವಾ ಟೆಲಿಗ್ರಾಮ್ ಚಾನಲ್ ಮೂಲಕ ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ನಿಮ್ಗೆ ಏನ್ ಡೌಟ್ಸ್ ಇದ್ರೆ ಏನ್ ಮಾಡ್ತೀರಿ, ನೀವು ವಾಟ್ಸ್ಆಪ್ ಮೂಲಕ ಕ್ವೆಶನ್ ಮಾಡ್ತೀರಿ, ಅಥವಾ ಇಂಪಾರ್ಟೆಂಟ್ ಕೇಸಸ್ ನಲ್ಲಿ ಮಾತ್ರ ನೀವು ಏನ್ ಮಾಡ್ತೀರಿ, ಫೋನ್ ಹಚ್ಚಿ ಕೂಡ ಕ್ಲಾರಿಫೈ ಮಾಡ್ಕೋತೀರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್.